ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಹಸೆಕಾಳು ಮತ್ತು ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಇನ್ನೊಂದೆರಡು ತಿಂಗಳು ಎಲ್ಲರ ಮನೆಯೂ ಹಸೆಕಾಳು ಸೀಸನ್ ಆಗಿರೋದ್ರಿಂದ ಬರೀ ಹಸೆಕಾಳನ್ನ ಉಪಯೋಗಿಸ್ಕೊಂಡು ಸಾಂಬಾರು ಆಗಿರ್ಬೋದು ಅಥವಾ ಉಪ್ಪಿಟ್ಟು ಮಾಡಿದ್ರೂ ಹಸೆಕಾಳನ್ನು ಹಾಕ್ತಾರೆ. ಬೇರೆ ಏನೋ ಮಾಡಿದ್ರೂ ಹಸೆಕಾಳಿಂದಲೇ ಇರುತ್ತೆ. ಹಾಗಾಗಿ ಇವತ್ತು ನಾನು ಹಸೆಕಾಳನ್ನ ಉಪಯೋಗಿಸ್ಕೊಂಡು ಬಸ್ಸಾಂಬಾರನ್ನ ಮಾಗಡಿ ಸ್ಟೈಲಲ್ಲಿ ಯಾವ ರೀತಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮಾಗಡಿ ಕಡೆ ಎಲ್ಲನ ಇದೇ ರೀತಿ ಮಾಡೋದು. ಅದರೊಳಗೂ ಮಾಗಡಿ ಅವರೆ ಅಂತಂದರೆ ತುಂಬ ಫೇಮಸ್ಸು. ನಾನು ಇದ್ಕಿದ ಬೇಳೆ ಸಾಂಬಾರನ್ನು ಒಂದು 5-6 ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡಿ ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಸೊಪ್ಪನ್ನು ತೊಗೊಂಡಿದ್ದೀನಿ ಬಸ್ಸಾಂಬಾರು ಮಾಡೋದಕ್ಕೆ. ಚಿಲ್ಕವರೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಹಾಗೆ ಸಬಾಕ್ಸಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ 3 ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಕ್ಸ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ಬಸ್ಸಾಂಬಾರು. ಅದರೊಳಗೆ ಹಸಿಕಾಳು ಹಾಕೋದ್ರಿಂದ ನೋಡಿ, ಚಿಲ್ಕರ್ವೆ ನಾವು ಯಾವಾಗಲೂ ಬಸ್ಸಾಂಬಾರ್ಗೆ ಹಾಕೋದು. ದಂಟನ್ನು ಹಾಕ್ತೀವಿ. ದಂಟಿಂದ ಸೊಪ್ಪು ಆಗಿರ್ಬೋದು, ಮಸೆಪ್ಪಾಗಿರ್ಬೋದು, ಹೀಗೆ ಬಸ್ಸಾಂಬಾರಿಗೆ ಎಲ್ಲದಕ್ಕೂ ಹಾಕ್ತಾಯಿರ್ತೀವಿ. ಸಬ್ಸಿಗೆ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಸೊಪ್ಪನ್ನು ನೀವು ಎಷ್ಟು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ಸೊಪ್ಪನ್ನು ಒಂದೇ ಸಲ ಚೆನ್ನಾಗಿ ಒಂದು 2-3 ಸಲ ಚೆನ್ನಾಗಿ ಜಾಸ್ತಿ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಸ್ಬೇಕಾಗುತ್ತೆ. ಸೊಪ್ಪನ್ನು ಚೆನ್ನಾಗಿ ನೆನೆಸೋದ್ರಿಂದ ಅದರೊಳಗಿರೋ ಕಲ್ಲುಗಳು ನುಜ್ಜುಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾನು 2 ಕಟ್ಟು 3 ಕಟ್ಟು ಸೊಪ್ಪು ತೊಗೊಂಡಿದ್ದೀನಲ್ಲ, ಒಂದೇ ಸಲ ಚೆನ್ನಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಯಾವ ರೀತಿ ಕಟ್ ಮಾಡೋದು ಅಂತಂದರೆ, ನಾವು ರೇಷ್ಮೆ ಹುಳ ಎಲ್ಲ ಬೆಳಿಬೇಕಾದ್ರೆ ಇದೇ ರೀತಿ ನಾವು ಸೊಪ್ಪನ್ನು ಕಟ್ ಮಾಡ್ತಿದ್ದು. ಹಾಗಾಗಿ ಅದರಿಂದ ಅಭ್ಯಾಸ ಆಗಿರೋದ್ರಿಂದ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿರುತ್ತೆ. ನೋಡಿ, ಒಂದೇ ಸಲ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಒಂದು ಉದ್ದ ಆಗಿರ್ಬೋದು, ತುಂಡಾಗಿರ್ಬೋದು, ಆ ರೀತಿ ಎಲ್ಲ ಇರೋದೇ ಇಲ್ಲ. ನೋಡಿದ್ರೆ ಗೊತ್ತಾಗ್ತಾಯಿದೆ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ಸೊಪ್ಪು ಸಾರು ಮಾಡೋದಕ್ಕೆ ಕುಕ್ಕರ್ಗೆ ನೀರಿಟ್ಬಿಟ್ಟು ಹಸಿಕಾಳನ್ನ ಹಾಕ್ಕೊತಾ ಇದ್ದೀನಿ. ತೊಗರಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ kg ತೊಗರಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ. 1-2 ಕಟ್ಟು ಸೊಪ್ಪನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಹಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ 1-2 ಸಲ ಕೂಗಿಸ್ಕೊಬೇಕಾಗುತ್ತೆ. ಇದು ಜಾಸ್ತಿ ಏನು ಕೂಗಿಸೋ ಅವಶ್ಯಕತೆ ಇರೋದಿಲ್ಲ. ತೊಗರಿಕಾಳು ಚೆನ್ನಾಗಿ ಬೇಯುತ್ತೆ. ಸೊಪ್ಪು ಮಾಮೂಲಿ ಎಲ್ಲ ನಾವು ಒಂದೇ ವಿಷಲ್ಗೆಲ್ಲ ಬೆಂದೋಗುತ್ತಲ್ವ, ಹಾಗಾಗಿ 1-2 ಸಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕೂಗೋದ್ರೊಳಗಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊತಾ ಇದ್ದೀನಿ. ಹೀಗೆ ಸುಟ್ಬಿಟ್ಟು ಮಾಡಿ ಸಾಂಬಾರು ಎಷ್ಟು ಚೆನ್ನಾಗಿ ಒಂಥರ ಕಮ್ಮಗಿರುತ್ತೆ. ಸಾಂಬಾರೆಲ್ಲನ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಸಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರ ಬದಲು ಹೀಗೆ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಸ್ಸಾರು 1-2-3 ದಿವಸ ಇಟ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಎಲ್ಲನ ಇದೇ ರೀತಿ ಆದಷ್ಟು ಜಾಸ್ತಿ ಸುಟ್ಬಿಟ್ಟು ಮಾಡೋದು. ಮೊದಲು ಒಲೆ ಎಲ್ಲ ಇಟ್ಟಿರ್ತಿದ್ವಲ್ಲ, ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಲ್ಲ, ಆವಾಗ ಕೆಂಡದಲ್ಲೆಲ್ಲ ಸುಡ್ತಾಯಿದ್ದೋ. ಇವಾಗೆಲ್ಲ ಕೆಂಡದಲ್ಲೆಲ್ಲ ಅವಕಾಶ ಇರೋದಿಲ್ವಲ್ಲ. ಈಗ ಹಳ್ಳಿಗಳ ಕಡೆಯೂ ಎಲ್ಲ ಗ್ಯಾಸ್ ಆಗಿರೋದ್ರಿಂದ ಎಲ್ಲ ಇದೇ ರೀತಿ ಸುಟ್ಕೊಳೋದು ಜಾಸ್ತಿ. ಎಲ್ಲ ಈಗಿನ ಸುಟ್ಬಿಟ್ಟು ಹಳ್ಳಿಗಳ ಕಡೆ ಎಲ್ಲನ ಇವಾಗಲೂ ಸುಟ್ಬಿಟ್ಟು ಮಾಡ್ತಾರೆ. ನಾವೆಲ್ಲ ಜಾಸ್ತಿ ಒಗ್ಗರಣೆಯಿಂದ ಎತ್ಬಿಟ್ಟು ಮಾಡ್ತಾಯಿರ್ತೀವಿ. ನೋಡಿ, ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳೋದಕ್ಕೆ, ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಸುಟ್ಟಿರೋದನ್ನೆಲ್ಲನ ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಮೇಲ್ಭಾಗದ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಾದಮೇಲೆ ಜೀರಿಗೆ. ಇಷ್ಟು ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗುತ್ತೆ ಸಾಂಬಾರು. ಇಷ್ಟು ಮೇನ್ ಬೇಕಾಗಿರೋದು. ಈಗ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಗೆ ಧನ್ಯ ಪುಡಿನ ಒಂದು ಸ್ವಲ್ಪ ಧನ್ಯ ಪುಡಿ ಹಾಕ್ಕೊಬೇಕಾಗುತ್ತೆ, ಜಾಸ್ತಿ ಬೇಡ. ಸಾಂಬಾರಿಗೆ ಹುಳಿ ಸಾಂಬಾರಿಗಾದರೆ ಅಂದರೆ ಹುಳಿ ಸಾರು ಅಂದರೆ ತರಕಾರಿ ಸಾರಿಗಾದರೆ ಧನ್ಯ ಪುಡಿ ಜಾಸ್ತಿ ಬೇಕಾಗುತ್ತೆ. ನಮಗೆ ಈ ಥರ ಬಸ್ಸಾರುಗಳಿಗೆಲ್ಲ ಧನ್ಯ ಪುಡಿ ಕಡಿಮೆ ಬೇಕಾಗುತ್ತೆ. ಒಂದು ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ತೆಂಗಿನಕಾಯಿನ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಆದಷ್ಟು ನೀರು ಜಾಸ್ತಿ ಹಾಕ್ಕೊಬೇಡಿ, ಯಾಕೆಂದರೆ ನಾನು ಚಿಕ್ಕ ಜಾರಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಸಿಡ್ದೋಗೋ ಚಾನ್ಸ್ ಇರುತ್ತೆ. ಈಗ ಒಂದು ಒಗ್ಗರಣೆ ಕೊಟ್ಕೊಂಡು ಬೇಕಾದ್ರೂ ಖಾರನ ಇಲ್ಲಿ ರುಬ್ಬಿರೋಂಥ ಖಾರನ ನಾವು ರೋಸ್ಟ್ ಮಾಡ್ಕೊಬೋದು. ಇಲ್ಲಾಂತಂದರೆ ಹಾಗೆಯೇ ನಾನು ಬಾಡಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಒಂದು ಒಗ್ಗರಣೆ ಕೊಟ್ಕೊಂಡು ಬಾಡಿಸ್ಕೊಳ್ಳಿ. ನಾನು ಹಾಗೆಯೇ ಹಸಿ ಖಾರನೇ ಬಾಡಿಸ್ಕೊತಾ ಇದ್ದೀನಿ. ನೋಡಿ, ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹಸಿ ಕಾಳನ್ನು ಎಲ್ಲ ಬಾಡಿಸ್ಕೊಂಡಾದಮೇಲೆ ಈಗ ಇಷ್ಟೊತ್ತಿಗೆಲ್ಲ ಬೆಂದಿದೆ. ಇವಾಗ ಬೆಂದಿರೋಂಥ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಕಾಳು ನೀರನ್ನು ಎರಡನ್ನೂ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಜಾಲದಲ್ಲಿ ಜಾಸ್ತಿ ನಾನು ಇದರೊಳಗೇ ಬಸಿಯೋದ್ರಿಂದ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ಥರ ಜಾಲದಲ್ಲಿ ನಾನು ಬಸಿಯೋದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರೋ ಆ ಥರ ನೀವು ಮಾಡ್ಕೊಳ್ಳಿ. ಅದಾದಮೇಲೆ ಈಗ ನೀರೆಲ್ಲ
ನೀರೆಲ್ಲ ಇದೆಯಲ್ವ ಆ ನೀರನ್ನು ಖಾರದ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಬಸ್ಸಾರು ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ನೋಡಿಕೊಂಡು ಉಪ್ಪು ಖಾರನ ನಿಮ್ಮ ಅನುಕೂಲಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ಸಾಂಬಾರು ರೆಡಿ ಆಯಿತು. ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಸೊಪ್ಪು ಮತ್ತು ಕಾಳಿಗೆ. ಒಗ್ಗರಣೆ ಮಾಡೋದಕ್ಕೆ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸಾಸಿವೆನ ಸೇರಿಸ್ಕೊತೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಸಿಡಿಸ್ಕೊಬೇಕಾಗುತ್ತೆ ಚೆನ್ನಾಗಿ. ಅದು ನೋಡಿ ಈಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಒಂದು 3-4 ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ನಾವು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು ಅಂದರೆ ಈರುಳ್ಳಿ ಎಲ್ಲನ ತುಂಬ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಇಲ್ಲ ಹಸಿಮೆಣ್ಸಿಕಾಯಿ ಹಾಕೋದ್ರೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ನೀಟಾಗಿ ಎಲ್ಲ ಒಗ್ಗರಣೆ ಎಲ್ಲ ಬಾಡಿಸ್ಕೊಬೇಕಾಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಆದಷ್ಟು ಮಧ್ಯಮ ಉರಿ ಇಟ್ಕೊಂಡು ಒಗ್ಗರಣೆ ಬಾಡಿಸೋದ್ರಿಂದ ತುಂಬ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಗ್ಗರಣೆ ಬೆಂದಾದಮೇಲೆ ತೆಂಗಿನಕಾಯಿ ತುರಿನ ಆಡಿಸ್ಬಿಟ್ಟು ಒಂದು ನಿಮಿಷ ಸಾಕಾಗುತ್ತೆ. ತೆಂಗಿನಕಾಯಿ ತುರಿ ಹಾಕಾದ್ಮೇಲೆ ಈಗ ಹಸೆ ಕಾಳನ್ನು ಹಾಕ್ಕೊಂಡು ನಾವು ಒಗ್ಗರಣೆನ ನೀಟಾಗಿ 1-2 ನಿಮಿಷ ಒಗ್ಗರಣೆ ಹತ್ತೋವರೆಗೂ, ಕಾಳಿಗೆ ಒಗ್ಗರಣೆ ಹತ್ತೋವರೆಗೂ ಬಾಡಿಸ್ಕೊಂಡ್ರೆ ಹಸೆಕಾಳು ಮತ್ತು ಸೊಪ್ಪಿನ ಪಲ್ಯನೂ ರೆಡಿಯಾಗುತ್ತೆ. ನೋಡಿ ಸಾಂಬಾರು ಮತ್ತು ಸೊಪ್ಪನ್ನು ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು, ಬಸ್ಸಾರು ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗಂತೂ ಹಸೆಕಾಳು ಕಾಲ ಆಗಿರೋದ್ರಿಂದ ವೆರೈಟಿಯಾಗಿ ಸಾಂಬಾರು ಆಗಲಿ ಪಲ್ಯ ಆಗಿರ್ಬೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಆದಷ್ಟು ಬೇಳೆ ಕಾಳುಗಳ್ನ ಒಣ ಕಾಳುಗಳ್ನ ಹಾಕೋದೇ ಕಡಿಮೆ ಮಾಡ್ತಾರೆ. ಎಲ್ಲ 1-2 ತಿಂಗಳು ಹಸೆಕಾಳಿಂದಲೇ ಎಲ್ಲ ಯೂಸ್ ಮಾಡೋದು. ಎಲ್ಲರ ಮನೇಲೂ ಅದೇ. ಹಾಗಾಗಿ ನಾನು ಇವತ್ತು ನಮ್ಮ ಮನೇಲಿ ಮಾಡಿದ್ನಲ್ಲ ಹಾಗೆ ನಿಮ್ಗೆ ಯಾಕೆ ತೋರಿಸ್ಬಾರ್ದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ನಾನು ಮಾಡಿದ ರೀತಿಯೇ ಮಾಡಿಬಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೂ ಅರ್ಥ ಆಗುತ್ತೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಂದ್ಬಿಟ್ಟು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಾನು ಮಾಡಿರೋ ವಿಡಿಯೋಗಳು ಯಾವ ರೀತಿ ಬರ್ತಾ ಇದೆ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರಿಂದ ಗೊತ್ತಾಗುತ್ತೆ. ನಾನು ಮುಂದೆ ಯಾವ ರೀತಿ ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನೋಡಿ ಹಸೆಕಾಳು ಬಸ್ಸಾರು ರೆಡಿಯಾಗಿದೆ, ಕಾಳು ರೆಡಿಯಾಗಿದೆ, ಮುದ್ದೆ ಎಲ್ಲ ರೆಡಿಯಾಗಿದೆ. ತಡೆ ಯಾಕೆ ಮಾಡೋದು, ಬಿಸಿ ಮುದ್ದೆನ ಊಟ ಮಾಡೋಣ ಬನ್ನಿ. ನೋಡಿ ನಿಮ್ಮ ಮನೇಲೂ ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಂತೂ ಆದಷ್ಟು ಬಿಸಿಯಾಗಿ ಮುದ್ದೆ ಮತ್ತು ಈ ಬಸ್ಸಾರೆಲ್ಲನ ತಿಂತಾಯಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಆದಷ್ಟು ತರಕಾರಿ ಸಾರನ್ನು ಕಡಿಮೆ ಮಾಡ್ತಾರೆ. ಈ ರೀತಿ ಚಳಿಗಾಲದಲ್ಲೆಲ್ಲ ಬಸ್ಸಾರೇ ಜಾಸ್ತಿ ಯೂಸ್ ಮಾಡೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.